ರೂಪಾಯಿ. ಕಸ ಸಿಗಂಗಿಲ್ಲ ಇವತ್ತು. ಎಲ್ಲರ ಕಸ ಕಸ ಸಹಿತ 3 ರೂಪಾಯಿಗೆ ಯಾರು ಕೊಡಂಗಿಲ್ಲ ಇವತ್ತು. ಅಷ್ಟು ಕಡಿಮೆ ರೇಟ್ನೊಳಗೆ ಇವತ್ತು ಕೊಟ್ಟ ಈ ಜಗತ್ತಿಗೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಸಾಲದಾಗ ಹುಟ್ಟು ಸಾಲದಾಗ ಬೆಳೆದು ಸಾಲದಾಗ ಸಾಯ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡ ಎಲ್ಲ ಪಕ್ಷದ ನಾಯಕರು. ನಾನು ಕೂಡ ಒಂದು ಪಕ್ಷದೊಳಗಿದ್ದಂಥ, ನಾನು ಒಂದು ಸಕ್ಕರೆ ಕಾರ್ಖಾನೆಗೆ ಅದನ್ನು ಆದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟಿವತ್ತು. ನಮ್ಮ ಸಕ್ಕರೆ ಕಾರ್ಖಾನೆ ಇರ್ತಕ್ಕಂಥ ಮೊದಲು ಬಂದಿಡ್ರಿ ಇದ್ರಕ್ಕೆ 3,500 ರೂಪಾಯಿ ಘೋಷಣೆ ಮಾಡ್ರಿ ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವ್ರಿಗೆ ಹೇಳಿ ನಾನು ಇಲ್ಲಿ ಇವತ್ತು ಹೋರಾಟಕ್ಕೆ ಬಂದಿರ್ತಕ್ಕಂಥ. ಇವತ್ತು ಸರ್ಕಾರದಾಗಿದ್ದಂಥ ನಮ್ಮ ಅನೇಕ ನನ್ನ ಜೊತೆಗೆ ಇರ್ತಕ್ಕಂಥ MLA ಮಂತ್ರಿಗಳಿಗೆ MP ಗಳಿಗೂ ಕೂಡ ಆಗ್ರಹ ಮಾಡಿದ್ದಾರೆ. ಇವತ್ತು ನಾನು ಯಾವುದಾ ಸ್ಥಿತಿ ಒಳಗೆ ನೀವು ದರ ಘೋಷಣೆ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಹುಷಾರ್ ಅಂತಕ್ಕಂಥ ಮಾತನ್ನು ಹೇಳಿದೆವು. ರೈತರು ಇವತ್ತು ತಿಳ್ಕೊಂಡಿದ್ದಾರೆ. ಇವತ್ತು ಎಲ್ಲವನ್ನು ನೀವೇನು ಎಷ್ಟು ಶೆಣೆ ಇದ್ರಲ್ಲ ಅಷ್ಟೆಲ್ಲ ಆಯ್ತು. GST ನೀವು ಕೇಂದ್ರ ರಾಜ್ಯ ಕೊಡ್ಕೊಂಡು ಅರ್ಧ ಹಂಚ್ಕೋತೀರಿ. ಇವತ್ತು ಶರದಾಗಿನ ರೊಕ್ಕ ರಾಜ್ಯ ಸರ್ಕಾರ ಲಪಡಾಸ್ಕೊಂಡು ಹೋಗ್ತಾರೆ 10,000 15,000 ಗಂಟ್ಲೆ. ನಿಮಗೊಂದು ಅದ್ರಾಗಿಂದು ರೊಕ್ಕ ತಗೋದು ಈಗ ಹೆಂಗೆ ನೋಡ್ರಿ, ಸ್ವಾಮಿಗಳ ಕಡೆ ಹೋಗಿರ್ತೇವೆ, ಇವತ್ತು ದೇವ್ರ ಗುಡಿಗೆ ಹೋಗಿರ್ತೇವೆ, ಹೊಳ್ಳಿ ಒಂದು ಮರ ನಿಮಗೆ ಕೊಟ್ಟಿರ್ತೀವಿ. ಆ ಮರದಾಗಿಂದ 4 ಕಾಳು ಹೊಳ್ಳಿ ಕೊಡ್ತಕ್ಕಂಥದ್ದು ಅಷ್ಟು ಸತ್ ನಿಮಗೆ ಪರಿಜ್ಞಾನ ತಮ್ಗೆ ಯಾರಿಗೂ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ಕೇಂದ್ರ ರಾಜ್ಯ ಸರ್ಕಾರ ಇವತ್ತು ಎತ್ತರ ಇವತ್ತು ಇದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಇದು ದೊಡ್ಡ ಆಂದೋಲನ ಆಕೈತಿ. ನನ್ನ ಅಂದಾಜು ಎಲ್ಲ ಹಿರಿಯರು ಅದಾರ, ಇಲ್ಲಿ ವಿಶ್ವ ವಕೀಲರು ಅದಾರ, ನಮ್ಮ ಅಧ್ಯಕ್ಷರು ಅದಾರ, ಈ ಭಾಗದ ಎಲ್ಲ ಅದಾರ. ನಾವು ಅವ್ರ ಜೊತೆಗೆ ರೈತ ಸಂಘಟನೆಗಳು ಈಗೇನು ಅಧ್ಯಕ್ಷರ ನಮ್ಮ ರೈತ ಹಿತರಕ್ಷಣಾ ವೇದಿಕೆ, ರೈತ ಸಂಘಟನೆ, ಕೂಲಿ ಕಾರ್ಮಿಕರ ಸಂಘಟನೆ, ಕಬ್ಬು ಬೆಳೆಗಾರರು ಇವತ್ತು ಅನೇಕ ರೈತ ಸಂಘಟನೆಗಳು ಇವತ್ತು ಒತ್ತಾರ ಮಾಡ್ತಾ ಅವ್ರ ಜೊತೆಗೆ ನಾವು ಅದೀವಿ. ನಾವು ಹೋರಾಟ ಅಲ್ಲ, ನಾವು ಹೋರಾಟಗಾರ ಅಲ್ಲ, ಅವ್ರ ಜೊತೆಗೆ ಇವತ್ತು ಅದು ಸತ್ಯ ಐತೆ ಅಂತೇಳಿ ಅವ್ರು ಬೆನ್ನು ಹತ್ತಿದ್ದೀವಿ, ಅವ್ರ ಬೆಂಬಲ ಇದ್ದೀವಿ, ಅವ್ರು ಹೇಳ್ದಂಗೆ ಕೇಳ್ತೀವಿ. ಜೀವ ಕೊಡೋಕೆ ಸಹಿತ ನಾವು ರೆಡಿ ಇದ್ದೇವೆ. ಉಪವಾಸ ಅಂದ್ರೆ ಉಪವಾಸ, 3 ಹೊತ್ತು ಊಟ ಮಾಡಿ ಅಂದ್ರೂ ಧರಣಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ತಯಾರಾಗಿದ್ದೆವು. ನಮ್ಮ ಭಾಗದ ರೈತರು ಇವತ್ತು ಪಕ್ಷ ಭೇದ ಮರ್ತ ಪಕ್ಷ ಪಾರ್ಟಿ ಎಲ್ಲ ಬದಿಗಿಟ್ಟು ಇವತ್ತು ಯಾರ್ಯಾರು ಕಬ್ಬು ಬೆಳಿತಾರೆ ಎಲ್ಲರೂ ಕೂಡ ಇವತ್ತು ಬೆಂಬಲ ಕೊಡತ್ತಾರೆ ಅಂತಕ್ಕಂಥ ಮಾತು ನಮ್ಮ ಸರ್ಕಾರಗಳು ಜನಪ್ರತಿನಿಧಿಗಳು ಅರ್ಥ ಮಾಡಬೇಕು. ನಮ್ಮ ಜನಪ್ರತಿನಿಧಿ ಏನಾಗಿದೆ ಅಂತ ನನಗೆ ಅರ್ಥ ಆಗತ್ತೆ. ಇವತ್ತು ಓಟ್ ಬೇಕು ನಮಗೆ, ಕಾಲು ಬೆಳಕ್ಕೆ ಊರಿಗೆ ಹೋಗ್ತೀವಿ, ಕಾಲು ಹಿಡ್ಕೊತೀವಿ, ಓಟ್ ಹಾಕ್ರಿ ಅಂತ ಹೇಳ್ತೀವಿ. ಇವತ್ತು ರೇಟ್ ಕೊಡ್ರಪ್ಪ, ಯೋಗ್ಯ ರೇಟ್ ಕೊಡ್ರಿ ಅಂತ ಹೇಳಿ ನಿಮ್ಗೆ ಏನಾರು ಅರ್ಥ ಐತಿ. FRP ಪ್ರಕಾರ ರೇಟ್ ಎಷ್ಟು ಹಾಕೈತೆ ಅಂತ 10 ಪಾಯಿಂಟಿಗೆ ಇವತ್ತು 3,300 ರೂಪಾಯಿ ಹೋಗ್ತೈತಿ. ಇವತ್ತು ಹನ್ನೊಂದು ರಿಕವರಿಗೆ ಇವತ್ತು 3,550 ರೂಪಾಯಿ ಕೊಡ್ಬೇಕು. ನೀವು ಇವತ್ತು ಎಲ್ಲಿದ್ದೀರಿ ನೀವು? FRP ಕೇಂದ್ರ ಸರ್ಕಾರ ಹೇಳ್ತಕ್ಕಂಥ ಬೆಲೆಯನ್ನು ನಿಮಗೆ ಮಾಡೋಕ್ಕಾಗತ್ತು. ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಕೂಡ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಇದನ್ನು ಯಾರು ಮಾಡೋರು ಅಂತಕ್ಕಂಥ ಜನಪ್ರತಿನಿಧಿಗಳು ಅರ್ಥ ಮಾಡಬೇಕು. ನಾಳೆ ಓಟ್ ಕೇಳಕ್ಕೆ ಬರ್ತೀರಿ. ಇಲೆಕ್ಷನ್ ಚುನಾವಣೆ ಸಮೀಪ ಬಂದಾವ. ಇವತ್ತು ಬರೀ ಎಲ್ಲ ಕಾಲು ಅದ ಉಳಿಯಂಗಿಲ್ಲ. ಇವತ್ತು ಕಾಲು ಬದಲಾಗತ್ತೈತಿ. ಕಾಲಕ್ಕೆ ತಕ್ಕಂಗೆ ನೀವು ಕೂಡ ಇವತ್ತು ಹೆಸರಾಗ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದ ಹೇಳಿ ಇವತ್ತು ಭಾರಿ ಪ್ರತಿಭಟನೆ ಹುಕ್ಕೇರಿಯೊಳಗೆ ಮಾಡತ್ತೀವಿ. ಇವತ್ತು ಶಾಂತ ರೀತಿಯಿಂದ ಮಾಡ್ತೀವಿ, ಅತಿ ವ್ಯವಸ್ಥಿತವಾಗಿ ಮಾಡ್ತೀವಿ. ಇವತ್ತು ಧರಣಿ, ಇವತ್ತು ನಾವು ಈ ಚಳವಳಿ ಮಾಡ್ತಕ್ಕಂಥವ್ರ ಕೈಯಾಗಿಲ್ಲ. ಇವತ್ತು ಆ ಚಳವಳಿ ಏನು ಹೇಳ್ತೈತಿ ಹಾಗೆ ಕೇಳೋರು. ಇವತ್ತು ಅಲ್ಲಿ ಹೋಗಿ 2 ದಿವಸ